ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬು ಕುಟುಂಬದವ್ರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು. ಈಗ ನಾನೊಂದು ವಿಡಿಯೋನ ಜೊತೆ ಬಂದಿದ್ದೀನಿ. ಎಲ್ಲರಿಗೂ ಆರೋಗ್ಯ ಬೇಕಲ್ವಾ? ಆರೋಗ್ಯ ಇದ್ದರೆ ನಾವೇನು ಬೇಕಾದ್ರೂ ಜಯಿಸ್ಬೋದು, ನಾವೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಹಾಗಾಗಿ ಆರೋಗ್ಯ ನಮಗೆ ಮೇಯ್ನ್ ಅಲ್ವಾ? ಆರೋಗ್ಯದ ಬಗ್ಗೆ ನಾನು ತಿಳ್ಸಕ್ಕೆ ಬಂದಿದ್ದೀನಿ, ಒಂದು ಡೆಮೋ ತೋರ್ಸಕ್ಕೆ ಬಂದಿದ್ದೀನಿ. ಬನ್ನಿ, ಹೆಂಗೆ ಲೈವ್ ನೋಡೋಣ. ಬನ್ನಿ, ಹೆಂಗಿರುತ್ತೆ, ನಾವು ದಿನನಿತ್ಯ ಬಳಸೋ ಅಂಥ ಪ್ರಾಡಕ್ಟ್ಗಳೆಲ್ಲ ಹೆಂಗಿದೆ ಅಂತ ನೋಡೋಣ. ಬನ್ನಿ, ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, 2 ಲೋಟ ತೊಗೊಂಡಿದ್ದೀನಿ, 2 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಉಪ್ಪು ತೊಗೊಂಡಿದ್ದೀನಿ, ನಾವು ಅಡುಗೆಗೆ ಹಾಕೋ ಉಪ್ಪು. ನೋಡಿ, ಲೈವ್ ಬೈ ಹ್ಯಾಂಡ್ ವಾಶ್ ತೊಗೊಂಡಿದ್ದೀನಿ. ಇದು ಹೊರಗಡೆ ಸಿಕ್ಕೋದು, ಇದು ನಮ್ಮಲ್ಲಿ ಸಿಕ್ಕೋದು ಹ್ಯಾಂಡ್ ವಾಶ್. ಈಗ ಇದೇನು ಕೆಲಸ ಮಾಡುತ್ತೆ ನೋಡೋಣ. ಈಗ ನೀರು ತೊಗೊಂಡಿದ್ದೀನಿ, ನೀರು ಹಾಕ್ತೀನಿ. 2 ಲೋಟಕ್ಕೂ 2 ಲೋಟ ತೊಗೊಂಡಿದ್ದೀನಲ್ಲ, ನೋಡಿ, ಇದೆರಡಕ್ಕೂ ನೀರು ಹಾಕಿ ನೋಡಿ, ಇದು ಅಡುಗೆ ಉಪ್ಪು ಹಾಕ್ತೀನಿ ನೀರಿಗೆ. ಎರಡು ಲೋಟಕ್ಕೂ 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ನೋಡಿ, ಇದು ಲೈವ್ ಬಾಯ್ ಹ್ಯಾಂಡ್ ವಾಶ್. ಇದೊಂದು ಲೋಟಕ್ಕೆ ಹಾಕ್ತೀನಿ, ಅದೊಂದು ಲೋಟಕ್ಕೆ ಹಾಕ್ತೀನಿ. ಇದು ಯಾಕೋ ಓಪನ್ನೇ ಆಗ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಓಪನ್ನೇ ಆಗ್ತಿಲ್ಲ, ಹಾಗೆ ತೆಗೆದು ಹಾಕ್ತೀನಿ. ನೋಡಿ, ಹ್ಯಾಂಡ್ ವಾಶ್ ಹಾಕ್ತಾಯಿದ್ದೀನಿ. ಈಗ ಎಲ್ಲಿ ಹೋದ್ರೂ ಹೋಟ್ಲುಗಳಲ್ಲಿ ಎಲ್ಲ ಕಡೆ ಹ್ಯಾಂಡ್ ವಾಶ್ ಇಟ್ಟಿರ್ತಾರಲ್ವ. ಆ ಕೊರೋನಾ ಬಂದಾಗ್ಲಿಂತೂ ಎಷ್ಟು ತೊಳಿತಾಯಿರಿ ಅಂತ ಅಷ್ಟೊಂದು ತೊಳೆಯೋಕ್ಕೆ ಹಾಕ್ತಿದ್ರು. ನೋಡಿ, ಇದು ನಮ್ಮಲ್ಲಿ ಸಿಕ್ಕೋದು, ಇದು ಹಾಕ್ತೀನಿ ಈ ಲೋಟಕ್ಕೆ. ಈಗ ಇದನ್ನು ಈ ಲೋಟಕ್ಕೆ ಹಾಕಿದ್ದೀನಿ, ಅದನ್ನು ಆ ಲೋಟಕ್ಕೆ ಹಾಕಿದ್ದೀನಿ. ನೋಡಿ, ಎರಡನ್ನೂ ಲೈವ್ ನೋಡೋಣ ಹೆಂಗಿರುತ್ತೆ ಅಂತ. ಅವಾಗೆಲ್ಲ ನಾವು ಕೈ ತೊಳಿತಾನೆ ಇದ್ವಿ. ಕೊರೋನಾ ಬಂದಾಗ ಹ್ಯಾಂಡ್ ವಾಶ್ ಹಾಕು, ಕೈ ತೊಳಿತಾಯಿರಿ ಅಂತ ಬರೀ ತೊಳಿತಾನೇ ಇದ್ವಿ. ಆರೋಗ್ಯಕ್ಕೋಸ್ಕರ ನಾವು ತೊಳಿತಾನೇ ಇದ್ವಿ. ಈಗ ನೋಡಿ, ನಾವು ಈಗ ಸುಮ್ಮನೆ ಇದು ಉಪ್ಪು ಹಾಕಿ ನೀರು ಹಾಕಿರೋದು ಏನು ಉದ್ದೇಶಕ್ಕೆ ಅಂದರೆ, ಈಗ ನಾವು ಸುಮ್ಮನೆ ಕೂತಿರ್ತೀವಿ, ಒಂದು ಟಿ ವಿ ನೋಡ್ತಾ ಇರ್ತೀವಿ, ಒಂದು ಏನೇ ಮಾಡ್ತಾಯಿದ್ರೂ ಕೈ ಬೆವರುತ್ತೆ. ಆ ಕೈ ಬೆವ್ದಾಗ ಏನಾಗುತ್ತೆ ಅಂತಂದರೆ ನಮಗೆ ಹೋಗಿ ಹ್ಯಾಂಡ್ ವಾಶ್ ಮಾಡ್ತೀವಿ, ಕೈ ತೊಳ್ಕೊಂಡು ಬರ್ತೀವಿ. ಅದು ತೊಳಿತಾನೆ ಇದ್ದರೆ ಇನ್ನೂ ಜಾರ್ತಾನೇ ಇರುತ್ತೆ. ನಾವು ತೊಳಿತಾನೆ ಇರ್ತೀವಿ, ಜಾರ್ತಾನೇ ಇರುತ್ತೆ. ಆದರೂ ಎಷ್ಟು ಸಲ ಅಂತ ತೊಳೆಯೋಕ್ಕಾಗುತ್ತೆ? ಒಂದು 3 ಸಲ 4 ಸಲ 5 ಸಲ ತೊಳಿತೀವಿ. ಅಷ್ಟು ತೊಳೆಯೋದೇ ಇಲ್ಲ ಬಿಡಿ. 1 ಸಲ 2 ಸಲ ಹಿಂಗೆ ಅಂದ್ಬಿಟ್ಟು ತೊಳೆದ್ಬಿಟ್ಟು ಬಂದ್ಬಿಡ್ತೀವಿ. ನಾವು ಬಂದ್ಬಿಟ್ಟು ಅದೇ ಕೈಲಿ ನಾವು ಊಟ ತಿಂಡಿ ಎಲ್ಲ ತಿಂತೀವಿ ಅಲ್ವಾ. ಹಾಗಾಗಿ ಅದು ಏನು ನಮಗೆ ಹಾನಿಕರ ಮಾಡುತ್ತೆ, ಏನು ನಮಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ತೋರಿಸ್ತೀನಿ. ಈಗ ಆದ್ಮೇಲೆ ಅದು ಹೋಗಿರಲ್ಲ, ಅದನ್ನು ತಿಂತೀವಿ, ಅದರಲ್ಲಿ ಗ್ಯಾಸ್ಟ್ರಿಕ್ಕು, ಅದರಲ್ಲಿ ಎಲ್ಲ ಕಾಯಿಲೆಗಳು ಗ್ಯಾಸ್ಟ್ರಿಕ್ ಬರುತ್ತೆ, ಮತ್ತು ಅಲ್ಸರ್ ಆಗುತ್ತೆ. ಪ್ರತಿಯೊಂದು ಕಾಯಿಲೆಗಳನ್ನು ಎಲ್ಲ ಅದರಲ್ಲೇ ಬರೋದು. ಅದರಲ್ಲಿ ಬಂದಾಗ ನಾವು ಇದು ಯಾಕಪ್ಪ ಬಂತು, ಏನಪ್ಪ ಬಂತು, ಯಾಕೆ ಹಿಂಗಾಯಿತು ಅಂದ್ಕೊಂಡು ನಾವು ಎಲ್ಲ ಕಡೆ ಹೋಗಿ ಡಾಕ್ಟ್ರಿಗೆ ತೋರಿಸ್ತೀವಿ, ಎಲ್ಲ ಮಾಡ್ತೀವಿ. ನಾವು ದುಡ್ಡು ಕೊಟ್ಟು ನಾವು ರೋಗ ತಂದ್ಕೋತೀವಲ್ವ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ನಾವು ಒಳ್ಳೆಯದು ಹುಡ್ಕೊಂಡು ಹೋಗ್ಬೇಕು. ನಮ್ಗೆ ಒಳ್ಳೆಯ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ನಾವು ತೊಗೊಂಡು ಪರ್ಚೇಸ್ ಮಾಡಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕಲ್ವ. ಹಾಗಾಗಿ ನೋಡಿ, ಇದು ಲೈವ್ ತೋರಿಸ್ತೀನಿ. ನೋಡಿ, ಇನ್ನೊಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಇದು
ಹೆಂಗೆ ಇದು ವ್ಯಾಕ್ಸ್ ಆಗುತ್ತೆ ಅಂತಂದರೆ ನೀವೇ ನೋಡೋರಂತೆ ನೋಡಿ. ನೋಡಿ ಸ್ಪೂನಲ್ಲಿ ಕಾಣ್ತಾ ಇರಬೇಕು ನಿಮಗೆ. ನೋಡಿ ನೋಡಿ ಹೀಗೆ ಬರ್ತಾಯಿದೆ ಅಂತ ನೋಡಿ. ಇದೆಲ್ಲ ಪ್ಲ್ಯಾಸ್ಟಿಕ್ ಆಗುತ್ತಿದ್ದು. ಇದು ಉಪ್ಪಿನ ಕೈಗೆ ಹೋದರೆ ಉಪ್ಪು ನಾವು ಕೈ ಬೆವರು ಇರುತ್ತಲ್ಲ, ಆ ಬೆವ್ರ ಕೈಗೆ ಹೋದರೆ ಇದು ಅಲ್ಲೇ ಅಂಟ್ಕೊಳ್ಳುತ್ತೆ ನೋಡಿ. ಇಲ್ಲಿ ಹೆಂಗಿದೆ ಅಂತ ನೋಡಿ, ಹೆಂಗೆ ಬೀಳ್ತಾಯಿದೆ ಅಂತ, ಯಾವ ಥರ ಬೀಳ್ತಾಯಿದೆ ಅಂತ ನೋಡಿ ನೀವೇ. ಇದನ್ನು ಈ ಥರ ಹಿಂಗಿದೆ. ಇದು ಇದೆ, ಇನ್ನು ಅದು ಹೊರಗಡೆ ಸಿಕ್ಕದು. ಇದು ನಮ್ಮಲ್ಲಿ ಸಿಕ್ಕದು ನೋಡಿ. ಇದು ಹೆಂಗಿದೆ ನೋಡಿ, ಹಿಂಗೆ ಎತ್ತಿದ್ರೆ ಗೊತ್ತಾಗುತ್ತೆ ನೋಡಿ ನಿಮಗೆ. ಇದ್ರ ಬಗ್ಗೆ ತಿಳಿಸ್ತೀನಿ ನಾನು ಈಗ. ನೋಡಿ ಲೈನನ್ನು ತೋರಿಸ್ತೀನಿ ನಾನು ಈಗ. ನಮ್ಮದು ಈ ಕಪ್ಪಲ್ಲಿದೆ ಅಲ್ವಾ, ನೋಡಿ ಈ ಥರ ಇದೆ. ನಮ್ಮದು ನೀರಿನ ಥರನೇ ಇದೆ ನೋಡಿ, ಒಂಚೂರು ಗಟ್ಟಿಯಾಗಿಲ್ಲ, ಎಂಥದ್ದಿಲ್ಲ ನೋಡಿ, ನೀರಿನ ಥರ ಇದೆ. ಇದು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದನ್ನು ತೆಗೆದ್ರೆ ಹೆಂಗೆ ಬರುತ್ತೆ ಅಂತ ನೀವೇ ನೋಡಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಸ್ಪೂನಲ್ಲಿ, ನೋಡಿ ಹೆಂಗೆ ಬೀಳ್ತಾ ಇದೆ ಅಂತ. ಇದು ಎಲ್ಲ ಪ್ಲ್ಯಾಸ್ಟಿಕ್ ಥರ ನೋಡಿ, ಈ ಥರ ರಬ್ಬರ್ ಥರ ಹಿಂಗೆ ಬರುತ್ತೆ. ಹಿಂಗೆ ನೋಡಿ ನೋಡಿ ಹಿಂಗೆ ಬರ್ತಾಯಿದೆ ಅಂತ. ಈ ಥರ ಬರುತ್ತೆ. ಇದು ಲೈಬೈ ಹ್ಯಾಂಡ್ ವಾಶಲ್ಲಿ ಇದು ನೋಡಿ. ಇದು ಹೊರಗಡೆ ಸಿಕ್ಕದು, ಹೊರಗಡೆ ಕಂಪ್ನಿದು ಇದು ನೋಡಿ. ಇದು ನೋಡಿ, ಇದು ನೋಡಿ, ಇದು ನಮ್ಮದು ಹಾಗೆ ಇದೆ. ಇದೇನು ಚೇಂಜಸ್ ಆಗಿಲ್ಲ. ಈಗ ಇದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಇದ್ರ ಬಗ್ಗೆ ಇದು 3-in-1. ಇದು 3 ಕೆಲಸ ಮಾಡುತ್ತೆ. ಹ್ಯಾಂಡ್ ವಾಶ್ ಆಗಿ ಹ್ಯಾಂಡ್ ವಾಶ್ ಮಾಡ್ಬೋದು, ಮತ್ತು ಬಬ್ಬಲ್ ಬಾತಾಗಿ ಸ್ನಾನ ಮಾಡ್ಬೋದು. ಮತ್ತು ನಾವು ಸ್ನಾನಕ್ಕೆ ಹೋದರೆ ಈಗ ಮನೆಗೆ ಯಾರು ಗೆಸ್ಟ್ಗಳು ಬರ್ತಾರೆ, ಈಗ ನಾವು ಹಾಕೋ ಸೋಪ್ ಅವ್ರಿಗೆ ಕೊಡೋಕ್ಕಾಗಲ್ಲ. ಈಗ ಅವ್ರಿಗೆ ಕೊಟ್ಟು ಸೋಪ ನಾವು ಉಪಯೋಗಿಸೋಕ್ಕಾಗಲ್ಲ. ಒಂದಿನಕ್ಕೆಲ್ಲ ಸೋಪ್ ಕೊಟ್ಟರೆ ಅದು ವೇಸ್ಟ್ ಆಗುತ್ತೆ. ನಾವು ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಈ ಬೆವ್ರುಗುಳ್ಳೆ ಅಂತ ಬರ್ತಾವೆ ನೋಡಿ ಮೈಲೆಲ್ಲ, ಆ ಥರ ಬೆವ್ರುಗುಳ್ಳೆ ಬರಲ್ಲ. ಇದನ್ನು ಏನು ಮಾಡಬೇಕು, ಹೀಗೆ ಒಂದೆರಡು ಇದು ಮೈಯುಜ್ಜ ಬ್ರಷ್ ಇರುತ್ತಲ್ಲ, ಅದನ್ನು ಒದ್ದೆ ಮಾಡಿಬಿಟ್ಟು 2 ಡ್ರಾಪು ಇದನ್ನು ಹಾಕ್ಕೊಂಡು ಅದನ್ನು ನೀವು ಒಂದೆರಡು ಡ್ರಾಪ್ ನೀರು ಹಾಕ್ಕೊಂಡು ಎಲ್ಲನೂ ಬ್ರಷಲ್ಲಿ ಎಲ್ಲ ಈ ಥರ ಮಾಡಿಬಿಟ್ಟು ಮೈಗೆಲ್ಲ ಉಜ್ಜಿದ್ರೆ 2 ಡ್ರಾಪ್ ಸಾಕು ಸ್ನಾನ ಮಾಡೋಕ್ಕೆ. ಸ್ನಾನ ಮಾಡ್ಬೋದು. ಮತ್ತು ಹ್ಯಾಂಡ್ ವಾಶು, ಬಬ್ಬಲ್ ಬಾತು, ಸ್ನಾನ 3 ಕೆಲಸನೂ ಇದು ಒಂದೇ ಮಾಡುತ್ತೆ. ಆಮೇಲೇನು ಪ್ಯೂರಾಗಿ ಇದನ್ನು ಹೀಗೆ ಹಾಕೊಳ್ಳೋಂಗೂ ಇಲ್ಲ. ಇದು 1 ಬಾಟ್ಲಲ್ಲಿ 4 ಬಾಟ್ಲು ಮಾಡ್ಕೊಬೋದು. ಇದು ಗಟ್ಟಿ ಇರೋದ ಹಾಗೆ ಹಾಕೊಳ್ಳೋಂಗಿಲ್ಲ. ನೀರು ಮಿಕ್ಸ್ ಮಾಡಿಕೊಂಡೆ ನಮ್ಮವೆಲ್ಲ ಕ್ವಾಲಿಟಿ ಅಷ್ಟು ತುಂಬ ಚೆನ್ನಾಗಿದೆ. ಹಾಗಾಗಿ ನಾವೆಲ್ಲ ನೀರು ಮಿಕ್ಸ್ ಮಾಡಿಕೊಂಡೆ ಇದನ್ನು ನಾವು ಉಪಯೋಗಿಸೋದು. ಇದರ ರೇಟ್ ಬಂದುಬಿಟ್ಟು MRP ಇರೋದು 183 ರೂಪಾಯಿ ಇದೆ. ನಮಗೆ ಇದರ ರೇಟ್ ಎಷ್ಟು ಸಿಗುತ್ತೆ ಅಂತಂದರೆ 150 ರೂಪಾಯಿ ಸಿಗ್ತದೆ. ಇದು 4 ಬಾಟ್ಲು ಮಾಡಿಕೊಂಡ್ರೆ ನಾವು 1 ತಿಂಗಳಿಗೊಂದು ಬಾಟ್ಲು ಬರೀ ಹ್ಯಾಂಡ್ ವಾಶ್ಗೆ ಅಂದರೂ 4 ತಿಂಗಳು ಬರುತ್ತೆ. ಈಗ ನಾವು ಹ್ಯಾಂಡ್ ವಾಶು, ಸ್ನಾನಕ್ಕೆ, ಬಬಲ್ ಬಾತ್ಗೆ ಎಲ್ಲಕ್ಕೂ ಉಪಯೋಗಿಸ್ಕೋಬೋದು ನೋಡಿ. ಇದು 4 ಕೆಲಸ ಮಾಡುತ್ತೆ. ಇದು 3-in-1. ಇದು 4 ಬಾಟ್ಲಾಗುತ್ತೆ, 4 ತಿಂಗಳು ಬರುತ್ತೆ. 3-in-1 3 ಕೆಲಸ ಮಾಡುತ್ತೆ ಇದು ಒಂದಿನ. ಇದು ನೋಡಿ, ಇದು ಕಾಸು ಕಡಿಮೆನೇ, ಮತ್ತು ಇದ್ರ ಕೆಲಸನೂ ಅಷ್ಟು ಕ್ವಾಲಿಟಿ ಕಂಪ್ನಿ, ಒಳ್ಳೆ ಕಂಪ್ನಿ ಪ್ರಾಡಕ್ಟ್. ಇದು ಒಳ್ಳೆ ಪ್ರಾಡಕ್ಟ್ ಇದೆ. ಆರೋಗ್ಯ ಕಾಪಾಡ್ಕೋಬೋದು ನಾವು. ತುಂಬ ಚೆನ್ನಾಗಿದೆ. ಇದರಲ್ಲಿ ಡಿಸ್ಕೌಂಟು ಸಿಗುತ್ತೆ ನೋಡಿ. ನಿಮ್ಗೆ ಯಾವ್ದು ಬೇಕು ಚಾಯ್ಸ್ ಮಾಡಿ. ನಿಮ್ಗೇನಾದರೂ ಇದ್ರ ಬಗ್ಗೆ ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ಬೇಕು ನಮಗೆ ಅಂತಂದರೆ ನನಗೆ ಮೆಸೇಜ್ ಹಾಕಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಾನು ಹೇಳ್ಕೊಡ್ತೀನಿ ಹೆಂಗೆ ತೊಗೋಬೇಕು, ಏನು ನಿಮ್ಗೆ ಡಿಸ್ಕೌಂಟಲ್ಲಿ ಹೆಂಗೆ ತೊಗೋಬೇಕು, MRPಲಿ ಹೆಂಗೆ ತೊಗೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ಎಲ್ಲನೂ. ಈಗ ನಿಮ್ಗೆ ಇಷ್ಟ ಆಯ್ತಲ್ವ, ನೋಡಿದ್ರಿ ಅಲ್ವ, ನಿಮ್ಗೆ ಏನು ಅನ್ನಿಸ್ತದೆ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತು ಇನ್ನೊಂದು ಸಲ ತಿಳಿಸಿ ನಮ್ಗೆ. ಯಾಕೆ ಅಂದರೆ ಇದರಲ್ಲಿ ತಿಂದ್ರೂ ಇದೆಲ್ಲ ಕೆಮಿಕಲ್ ಅಲ್ವಾ, ಇದೆಲ್ಲ ಆರೋಗ್ಯಕ್ಕೆ ಹಾನಿಕರವೇ. ಇದೆಲ್ಲ ತಿನ್ನೋಕ್ಕೆ ಹೋಗಬಾರ್ದು. ಇದೆಲ್ಲ ತಿಂದ್ರೇ ನಮಗೆ ಅದು ಹಾನಿಕರ. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನಾವು ಒಳ್ಳೇದು ಹುಡ್ಕೋಬೇಕು. ನಿಮ್ಗೆ ಏನು ಅನಿಸುತ್ತೆ, ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕಮೆಂಟ್ ಹಾಕೋದು ಮರಿಬೇಡಿ ನೀವು. ಮತ್ತು ನೆಕ್ಸ್ಟ್ ಇನ್ನೊಂದು ವೀಡಿಯೋ ತೊಗೊಂಡ್ಬಿಡ್ತೀನಿ. ಇಷ್ಟೊತ್ತು ತನಕ ನನ್ನ ವೀಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ನಮಸ್ಕಾರ.